ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಕಮೆಂಟ್ ಸೆಕ್ಷನಲ್ಲಿ IPO ರಿಲೇಟೆಡ್ ಕೆಲವೊಂದಿಷ್ಟು ಕ್ವೆಶನ್ಸ್ಗಳನ್ನು ನೋಡಿದೆ. ಅಲಾಟ್ಮೆಂಟ್ ರಿಲೇಟೆಡ್ ಹಾಗೆ ರೀಫಂಡ್ ರಿಲೇಟೆಡ್ ಕೆಲವೊಂದಿಷ್ಟು ಕ್ವೆಶನ್ಸ್ ಇತ್ತು. ಸೊ ಅದನ್ನು ಕ್ಲಿಯರ್ ಮಾಡೋದಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನಾನು IPO ರಿಲೇಟೆಡ್ ವೀಡಿಯೋಸನ್ನು ಮಾಡುವಾಗ ಆ ಡೌಟ್ಸ್ಗಳನ್ನು ಆಲ್ರೆಡಿ ಕ್ಲಿಯರ್ ಮಾಡಿದ್ದೀನಿ. ಮೇ ಬಿ ನೀವು ಆ ಒಂದು ಪಾರ್ಟನ್ನು ಮಿಸ್ ಮಾಡ್ಕೊಂಡಿರ್ಬೋದು. ಆದ್ದರಿಂದ IPO ರಿಲೇಟೆಡ್ ಈ ಒಂದು ಸ್ಪೆಸಿಫಿಕ್ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಇದರಿಂದ ನಿಮ್ಮ ಡೌಟ್ಸ್ ಕ್ಲಿಯರ್ ಆಗ್ಬೋದು ಅನ್ನುವಂಥ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ಮೊದಲನೇದಾಗಿ ಅಲಾಟ್ಮೆಂಟ್ನ ವಿಷಯಕ್ಕೆ ಬಂದಾಗ ಕಳೆದ ವಾರ ಬಹಳಷ್ಟು IPOಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿತ್ತು. ಬಹಳಷ್ಟು IPOಗಳಲ್ಲಿ ಒಳ್ಳೆ ಒಂದು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕೂಡ ಇದ್ದಿದ್ದರಿಂದ ಸಬ್ಸ್ಕ್ರಿಪ್ಷನ್ ಕೂಡ ಹೆಚ್ಚಾಗಿ ಬಂದಿದೆ. ಟಾಟಾ ಟೆಕ್ನಾಲಜೀಸ್ನ IPO ನಂತರ ಬಹಳಷ್ಟು ಜನ IPO ಮಾರ್ಕೆಟ್ನಲ್ಲಿ ಆಕ್ಟಿವ್ ಆಗಿದ್ದಾರೆ. ಫ್ಯಾಮಿಲಿ ಮೆಂಬರ್ಸ್ನ ಹೆಸರಿನಲ್ಲಿ ಕೂಡ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಿಸಿ ಎಲ್ಲ ಅಕೌಂಟ್ಗಳಿಂದ ಅಪ್ಲಿಕೇಶನನ್ನು ಹಾಕ್ತಿದ್ದಾರೆ. ಆ ಒಂದು ಕೇಸ್ನಲ್ಲಿ ಬಹಳಷ್ಟು ಅಪ್ಲಿಕೇಶನ್ಸ್ಗಳು ರಿಟೇಲ್ ಕ್ಯಾಟಗರಿಯಲ್ಲಿ ಬರ್ತಿದೆ. ಆದ್ದರಿಂದ ಅಲಾಟ್ಮೆಂಟ್ ಚಾನ್ಸಸ್ ಕೂಡ ಕಡಿಮೆ ಆಗ್ತಾ ಇದೆ. ಹಾಗೆ ಯಾವ ರೀತಿಯಲ್ಲಿ ಅಲಾಟ್ಮೆಂಟನ್ನು ಇನ್ಕ್ರೀಸ್ ಮಾಡ್ಕೋಬೋದು ಅದನ್ನು ನಾವು ಅಬ್ಸರ್ವ್ ಮಾಡೋದಾದರೆ, ಅಲಾಟ್ಮೆಂಟನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಇರುವಂಥ ಒಂದೇ ಒಂದು ದಾರಿ ಅಂದರೆ ನಾವು ಮಲ್ಟಿಪಲ್ ಡಿಮ್ಯಾಟ್ ಅಕೌಂಟ್ಗಳಿಂದ ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ. ಮಲ್ಟಿಪಲ್ ಡಿಮ್ಯಾಟ್ ಅಕೌಂಟ್ಸ್ ಅಂದಾಗ ನಮ್ಮ ಹೆಸರಿನಲ್ಲಿ ಮಲ್ಟಿಪಲ್ ಡಿಮ್ಯಾಟ್ ಅಕೌಂಟ್ಸ್ಗಳನ್ನು ಓಪನ್ ಮಾಡಿ ಅದರಿಂದ ಅಪ್ಲಿಕೇಶನನ್ನು ಹಾಕಿದ್ರೆ ನಮಗೆ ಅಲಾಟ್ಮೆಂಟ್ ಸಿಗೋದಿಲ್ಲ. ಫ್ಯಾಮಿಲಿ ಮೆಂಬರ್ಸ್ನ ಹೆಸರಿನಲ್ಲಿ ಅಂದರೆ ಬೇರೆ ಬೇರೆ ಡಿಫ್ರೆಂಟ್ ಪ್ಯಾನ್ ಕಾರ್ಡ್ಗಳಿಂದ ನಾವು ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ. ಆಗ ಅಲಾಟ್ಮೆಂಟ್ ಸಿಗುವಂಥ ಚಾನ್ಸಸ್ ಹೆಚ್ಚಾಗುತ್ತೆ. ಸೊ ನಾವು 4 ಅಕೌಂಟ್ಗಳಿಂದ ಅಪ್ಲಿಕೇಶನನ್ನು ಹಾಕಿದ್ರೆ ಯಾವುದಾದ್ರೂ ಒಂದು ಅಕೌಂಟ್ಗೆ ಅಲಾಟ್ಮೆಂಟ್ ಸಿಗುವಂಥ ಚಾನ್ಸಸ್ ಇದೆ. ಸೊ ರಿಟೇಲ್ ಕ್ಯಾಟಗರಿಯಲ್ಲಿ ಅಲಾಟ್ಮೆಂಟ್ ಏನಿದೆ ಲಾಟ್ರಿ ಬೇಸಿಸ್ ಮೇಲೆ ಆಗುತ್ತೆ. ಅಂದರೆ ಯಾರೆಲ್ಲ ಅಪ್ಲಿಕೇಶನನ್ನು ಹಾಕಿರ್ತಾರೆ ಅವರ ಪ್ಯಾನ್ ಏನಿದೆ ಸಾಫ್ಟ್ವೇರ್ನ ಮೂಲಕ ಸೆಲೆಕ್ಟ್ ಆಗುತ್ತೆ. ಸೊ ಕಂಪನಿ ಎಷ್ಟು ಶೇರ್ಗಳನ್ನು ಆಫರ್ ಮಾಡಿರ್ತಾರೆ ಅಷ್ಟು ಲಾಟ್ಗಳಿಗೆ ಅಷ್ಟು ಪ್ಯಾನ್ಗಳಿಗೆ ಮಾತ್ರ ಅಲಾಟ್ಮೆಂಟ್ ಸಿಗೋದು. ಹಾಗೆ ನೀವು ಅಪ್ಲಿಕೇಶನನ್ನು ಹಾಕ್ತೀರಾ ಅಂದಾಗ ಯಾವುದೇ ಒಂದು IPO ಓವರ್ ಸಬ್ಸ್ಕ್ರೈಬ್ ಆಗಿದೆ ಅಂದಾಗ ಆ ಒಂದು IPOನಲ್ಲಿ ಕೇವಲ ಒಂದು ಲಾಟ್ಗೆ ಅಪ್ಲೈ ಮಾಡಿದ್ರೆ ಸಾಕಾಗುತ್ತೆ. ನೀವು ಒಂದೇ ಒಂದು ಅಕೌಂಟ್ನಿಂದ ಮಲ್ಟಿಪಲ್ ಲಾಟ್ಗಳಿಗೆ ಅಪ್ಲೈ ಮಾಡಿದ್ರೂ ಕೂಡ ನಿಮಗೆ ಸಿಗೋದು ಒಂದೇ ಲಾಟ್ ಆಗಿರುತ್ತೆ. ಯಾಕೆಂದರೆ IPO ಆಲ್ರೆಡಿ ಓವರ್ ಸಬ್ಸ್ಕ್ರೈಬ್ ಆಗಿದೆ. ಆದ್ದರಿಂದ ಎಲ್ರಿಗೂ ಕೂಡ ಒಂದು ಲಾಟ್ ಮಾತ್ರ ಅಲಾಟ್ ಆಗುತ್ತೆ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ನೀವು ಯಾವುದೇ ಒಂದು IPOನಲ್ಲಿ ಅಪ್ಲಿಕೇಶನನ್ನು ಹಾಕುವಾಗ ಕಟ್ ಆಫ್ ಪ್ರೈಸ್ನ ಟಿಕ್ ಮಾಡಬೇಕಾಗಿರುತ್ತೆ. ಸೊ ಎಲ್ಲ ಕಂಪನಿಗಳು ಕಟ್ ಆಫ್ ಪ್ರೈಸ್ನಲ್ಲೇ IPO ತರೋದ್ರಿಂದ ಆ ಒಂದು ಪ್ರೈಸ್ನಲ್ಲೇ ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ. ನೀವು ಕಟ್ ಆಫ್ ಪ್ರೈಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿಲ್ಲ ಅಂದರೆ ಸೊ ನಿಮ್ಮ ಅಪ್ಲಿಕೇಶನ್ ಏನಿದೆ ಅದು ರಿಜೆಕ್ಟ್ ಆಗುತ್ತೆ. ಸೊ ಬೇರೆ ಯಾವುದೇ ರೀತಿಯ ರೂಟ್ ಇರೋದಿಲ್ಲ ಅಲಾಟ್ಮೆಂಟನ್ನು ಪಡ್ಕೊಳ್ಳೋದಕ್ಕೆ. ಮುಂಚೆ ಆದರೆ HNI ಕ್ಯಾಟಗರಿಯಲ್ಲಿ ಅಪ್ಲಿಕೇಶನನ್ನು ಹಾಕಿದ್ರೆ ಪ್ರೊಪೋರ್ಷನಾಲಿಟಿ ಬೇಸಿಸ್ ಮೇಲೆ ಅಲಾಟ್ಮೆಂಟ್ನ ಚಾನ್ಸಸ್ ಇರ್ತಿತ್ತು. ಅಂದರೆ HNI ಕ್ಯಾಟಗರಿ 50 ಟೈಮ್ ಸಬ್ಸ್ಕ್ರೈಬ್ ಆಗಿದೆ ಅಂದರೆ ನಾವು 50 ಲಾಟ್ಗಳಿಗೆ ಅಪ್ಲಿಕೇಶನನ್ನು ಹಾಕಿದ್ರೆ ಅಟ್ಲೀಸ್ಟ್ ಒಂದು ಲಾಟ್ ಅಲಾಟ್ಮೆಂಟ್ ಸಿಗುತ್ತೆ ಅಂತ ಕನ್ಫರ್ಮೇಷನ್ ಇರ್ತಿತ್ತು. ಬಟ್ ಸೆಬಿ ಆ ಒಂದು ರೂಲ್ನ ಕೂಡ ಈಗ ಚೇಂಜ್ ಮಾಡಿದ್ದಾರೆ. HNI ಕ್ಯಾಟಗರಿಯಲ್ಲಿ ಕೂಡ ನಮಗೆ ಲಾಟ್ರಿ ಬೇಸಿಸ್ ಮೇಲೆ ಅಲಾಟ್ಮೆಂಟ್ ಆಗೋದ್ರಿಂದ ಅಲ್ಲಿ ಕೂಡ ನಮಗೆ ಅಲಾಟ್ಮೆಂಟ್ನ ಚಾನ್ಸಸ್ ಕಡಿಮೆ ಆಗುತ್ತೆ. ಸೊ ಆ ಒಂದು ರೀಸನ್ನಿಂದ ಮಲ್ಟಿಪಲ್ ಡಿಮ್ಯಾಟ್ ಅಕೌಂಟ್ಸ್ನಿಂದ ಅಪ್ಲಿಕೇಶನ್ ಹಾಕೋದು ಒಂದೇ ಅಲಾಟ್ಮೆಂಟ್ ಚಾನ್ಸಸ್ಸನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಇರುವಂಥ ದಾರಿ ಆಗಿರುತ್ತೆ. ಹಾಗೆ ಈಗ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕಡಿಮೆ ಇರುವಂಥ IPOಗಳು ಕೂಡ ಓವರ್ ಸಬ್ಸ್ಕ್ರೈಬ್ ಆಗ್ತಿದೆ. ಆದ್ದರಿಂದ ಆ IPOಗಳಲ್ಲಿ ಕೂಡ ಅಲಾಟ್ಮೆಂಟ್ನ ಚಾನ್ಸಸ್ ಕಡಿಮೆ ಇರುತ್ತೆ. ಮಾರ್ಕೆಟ್ನಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ಇದ್ರೂ ಕೂಡ ಯಾಕೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಫಾಲ್ ಆಗ್ತಿದೆ ಅಂತ. ಸೊ ಗ್ರೇ ಮಾರ್ಕೆಟ್ನಲ್ಲಿ ಯಾವ ರೀತಿಯ ಡಿಮ್ಯಾಂಡ್ ಪರ್ಟಿಕ್ಯುಲರ್ IPOಗೆ ಇರುತ್ತೆ ಅದರ ಬೇಸಿಸ್ ಮೇಲೆ ಪ್ರೀಮಿಯಂ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಕಂಪನಿ ಆಲ್ರೆಡಿ ತುಂಬಾ ಹೈಯರ್ ಪ್ರೈಸ್ನಲ್ಲಿ IPO ಪ್ರೈಸನ್ನು ಫಿಕ್ಸ್ ಮಾಡಿದ್ರೆ ಸೊ IPO ಡೇಟ್ಗೂ ಮುಂಚೆ ತುಂಬಾ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇರುತ್ತೆ. ಅದಾದಮೇಲೆ ಯಾವ ರೀತಿಯಲ್ಲಿ ಸಬ್ಸ್ಕ್ರಿಪ್ಷನ್ ಆಗ್ತದೆ ಅದರ ಬೇಸಿಸ್ ಮೇಲೆ ಕೂಡ ಪ್ರೀಮಿಯಂ ಕಡಿಮೆ ಆಗುವಂಥ ಚಾನ್ಸಸ್ ಇರುತ್ತೆ. ಗ್ರೇ ಮಾರ್ಕೆಟ್ನಲ್ಲಿ ಅಷ್ಟೊಂದು ಡಿಮ್ಯಾಂಡ್ ಇರೋದಿಲ್ಲ, ಆಗ ಪ್ರೀಮಿಯಂ ಫಾಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಗ್ರೇ ಮಾರ್ಕೆಟ್ನಲ್ಲಿ ಎಷ್ಟು ಅಪ್ಲಿಕೇಶನ್ಸ್ಗಳು ಟ್ರೇಡ್ ಆಗ್ತಿರುತ್ತೆ ಅದರ ಬೇಸಿಸ್ ಮೇಲೆ ಪ್ರೀಮಿಯಂ ಡಿಸೈಡ್ ಆಗುತ್ತೆ. ಹಾಗೆ ಕಂಪನಿಯ ಬ್ರ್ಯಾಂಡ್ ಯಾವ ರೀತಿಯಲ್ಲಿದೆ, ಯಾವ ಒಂದು ಕ್ಯಾಟಗರಿಯಲ್ಲಿ ಕೆಲಸವನ್ನು ಮಾಡ್ತಾರೆ ಅದು ಕೂಡ ಗ್ರೇ ಮಾರ್ಕೆಟ್ನ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟನ್ನು ತರುತ್ತೆ. ಸೊ ಮಾರ್ಕೆಟ್ ಕಂಡೀಷನ್ಸ್ ಏನಿದೆ ಅದು ಒನ್ ಆಫ್ ದ ಕ್ರೈಟೀರಿಯಾ ಆಗಿರುತ್ತೆ. ಹಾಗೆ ಇನ್ನೊಂದು ಕ್ವೆಶ್ಚನ್ ಇದ್ದಿದ್ದು IPO ಅಲಾಟ್ಮೆಂಟ್ ಆದಾಗ ಎಷ್ಟು ದಿನದ ಒಳಗಾಗಿ ನಾನು ಶೇರ್ಸ್ಗಳನ್ನು ಸೆಲ್ ಮಾಡ್ಬೋದು ಅಂತ ಕೇಳಿದ್ರಿ. ಸೊ ಆ ಒಂದು ಡೇಟ್ ನಂದು 10 ಗಂಟೆಗೆ ಶೇರ್ಸ್ಗಳು ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಲಿಸ್ಟಿಂಗ್ ದಿನದಂದೇ ನೀವು ಶೇರ್ಸ್ಗಳನ್ನು ಸೆಲ್ ಮಾಡ್ಬೋದಾಗುತ್ತೆ. ಸೊ ಯಾವುದೇ ರೀತಿಯ ಹೋಲ್ಡ್ ಅಥವಾ ಯಾವುದೇ ರೀತಿಯ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಮೊದಲನೇ ದಿನನೇ ನೀವು ಶೇರ್ಸ್ಗಳನ್ನು ಸೆಲ್ ಮಾಡ್ಬೋದು. ಹಾಗೆಯೇ ಕೆಲವೊಂದಿಷ್ಟು IPOಗಳಲ್ಲಿ ತುಂಬಾ ಓವರ್ ಸಬ್ಸ್ಕ್ರಿಪ್ಷನ್ ಬಂದಿರುತ್ತೆ. ಎಕ್ಸಾಂಪಲ್ಗೆ ಮೋತಿಸನ್ ಜ್ಯುವೆಲರ್ಸ್ ಈ ಒಂದು IPOನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ತುಂಬಾ ಜಾಸ್ತಿ ಕಾಣಿಸ್ತಿತ್ತು. ಹಾಗೆಯೇ ಇಶ್ಯೂ ಸೈಜ್ ಕೂಡ ತುಂಬಾ ಕಡಿಮೆ ಇದ್ದಿದ್ದರಿಂದ ರಿಟೇಲ್ ಕ್ಯಾಟಗರಿಯಲ್ಲಿ 135 ಟೈಮ್ನ ಓವರ್ ಸಬ್ಸ್ಕ್ರಿಪ್ಷನ್ ಬಂದಿದೆ. ಸೊ ಇಲ್ಲಿ ಅಲಾಟ್ಮೆಂಟ್ ಬೇಕು ಅಂದರೆ ನೀವು 135 ಡಿಫ್ರೆಂಟ್ ಅಕೌಂಟ್ಗಳಿಂದ ರಿಟೇಲ್ ಕ್ಯಾಟಗರಿಯಲ್ಲಿ ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ. ಆಗ ಮಾತ್ರ ನಿಮಗೆ ಒಂದು ಲಾಟ್ ಕನ್ಫರ್ಮೇಷನ್ ಸಿಗುತ್ತೆ. ಸೊ ಆ ರೀತಿಯಲ್ಲಿ ನೀವು ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಆದ್ದರಿಂದ ಅಲಾಟ್ಮೆಂಟ್ನ ಚಾನ್ಸಸ್ ತುಂಬಾ ಕಡಿಮೆ ಆಗುತ್ತೆ. ಸೊ ಕೇವಲ ಲಕ್ಕಿದ್ದವ್ರಿಗೆ ಮಾತ್ರ ಅಲಾಟ್ಮೆಂಟ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಅಪ್ಲೈ ಮಾಡಿದಂಥ 135 ಜನರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಅಲಾಟ್ಮೆಂಟ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಹಾಗೆಯೇ ಕಳೆದ ವಾರ ಏನು IPOs ಬಂತು ಎಲ್ಲದರಲ್ಲೂ ಕೂಡ ನಮಗೆ 17 ರಿಂದ 18 ಟೈಮ್ ಸಬ್ಸ್ಕ್ರಿಪ್ಷನ್
ರಿಟೇಲ್ ಕ್ಯಾಟಗರಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಆದ್ರಿಂದ ಕೂಡ ನಮಗೆ ಅಲಾಟ್ಮೆಂಟ್ಗಳು ಸಿಗ್ತಿಲ್ಲ. ಸೊ ನೆಕ್ಸ್ಟ್ ನಿಮಗೆ ಅಲಾಟ್ಮೆಂಟ್ ಸಿಗಲಿಲ್ಲ ಅಂದರೆ ರೀಫಂಡ್ ಕ್ರೆಡಿಟ್ಗೆ ಒಂದು ಡೇಟ್ ಫಿಕ್ಸ್ ಆಗಿರುತ್ತೆ. ಎಕ್ಸಾಂಪಲ್ಗೆ ಮೋತಿಸನ್ನ ಕೇಸ್ನಲ್ಲಿ ಡಿಸೆಂಬರ್ 22 ಇನಿಷಿಯೇಷನ್ ಆಫ್ ರೀಫಂಡ್ ಡೇಟ್ ಆಗಿತ್ತು. ಅಂದರೆ ನಿಮಗೆ ಅಲಾಟ್ಮೆಂಟ್ ಸಿಗಲಿಲ್ಲ ಅಂದಾಗ ರಿಜಿಸ್ಟರ್ಗಳು ರೀಫಂಡನ್ನು ಕ್ರೆಡಿಟ್ ಮಾಡ್ತಾರೆ. ಆ ಒಂದು ರೀಫಂಡನ್ನು ಅವರು ಇನಿಷಿಯೇಟ್ ಮಾಡ್ತಾರೆ. ಸೊ ನಾನು ಪರ್ಟಿಕ್ಯುಲರ್ IPO ಡೀಟೇಲ್ ವಿಡಿಯೋನ ಮಾಡುವಾಗ ರಿಜಿಸ್ಟರ್ನ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತೀನಿ. ಅಲ್ಲಿ ನಿಮಗೆ ರಿಜಿಸ್ಟರ್ನ ಇಮೇಲ್ ID ಕೂಡ ನೋಡೋದಕ್ಕೆ ಸಿಗುತ್ತೆ. ಇದು ಪ್ರತಿಯೊಂದು IPOಗೂ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಎಕ್ಸಾಂಪಲ್ಗೆ ಮೋತಿಸನ್ನ ಕೇಸ್ನಲ್ಲಿ motisans.ipo@linkintime.co.in ಇಮೇಲ್ ID ಆಗಿರುತ್ತೆ. ನಿಮಗೆ ರೀಫಂಡ್ಗಳು ಕ್ರೆಡಿಟ್ ಆಗಲಿಲ್ಲ ಅಂದರೆ ಈ ಒಂದು ಇಮೇಲ್ IDಗೆ ನೀವು ಮೇಲನ್ನು ಮಾಡಬೇಕಾಗುತ್ತೆ. ನಿಮ್ಮ ಪ್ಯಾನ್ ನಂಬರ್ ಎಷ್ಟು ಲಾಟ್ಗಳಿಗೆ ಅಪ್ಲಿಕೇಶನನ್ನು ಹಾಕಿದ್ರಿ ಅದರ ಒಂದು ಮಾಹಿತಿಯನ್ನು ಕೊಟ್ಟು ಇನ್ನೂ ಕೂಡ ಅಮೌಂಟ್ ಅನ್ಬ್ಲಾಕ್ ಆಗಿಲ್ಲ ಅಂತ ನೀವು ಮೇಲನ್ನು ಮಾಡ್ಬೋದಾಗುತ್ತೆ. ನಿಮಗೆ ರಿಜಿಸ್ಟರ್ನ ಕಡೆಯಿಂದ ರಿಪ್ಲೈ ಬರುತ್ತೆ. ಹಾಗೆ ಡಾಮ್ಸ್ IPOನ ಕೇಸ್ನಲ್ಲಿ ಕೂಡ ಲಿಂಕಿನ್ ಟೈಮ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರಿಜಿಸ್ಟರ್ ಆಗಿದ್ರು. ಇಲ್ಲಿ ನಿಮಗೆ ಇಮೇಲ್ ID ಡಿಫ್ರೆಂಟ್ ಇರುತ್ತೆ. domsindia.ipo@linkintime.co.in. ಸೊ ಈ ಒಂದು ಇಮೇಲ್ IDಗೆ ನೀವು ಮೇಲನ್ನು ಮಾಡಬೇಕಾಗಿರುತ್ತೆ. ಸೊ ನಾನು ಯಾವುದೇ ಒಂದು ಪರ್ಟಿಕ್ಯುಲರ್ IPO ರಿವ್ಯೂನ ಮಾಡಿದಾಗ ಆ ಒಂದು ವಿಡಿಯೋನ ನೀವು ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ನಿಮಗೆ ರಿಜಿಸ್ಟರ್ ರಿಲೇಟೆಡ್ ಇಮೇಲ್ ID ಸಿಗುತ್ತೆ. ಅಥವಾ ನೀವು ಚಿತ್ತೋರ್ಗರ್ ವೆಬ್ಸೈಟ್ಗೆ ಹೋದಾಗ ಅದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಪರ್ಟಿಕ್ಯುಲರ್ IPOಗೆ ಹೋಗಬೇಕಾಗುತ್ತೆ. ಅಲ್ಲಿ ನಿಮಗೆ ರಿಜಿಸ್ಟರ್ ಡೀಟೇಲ್ಸ್ ಸಿಗುತ್ತೆ. ಅಲ್ಲಿಂದ ಕೂಡ ನೀವು ರಿಜಿಸ್ಟರ್ ಡೀಟೇಲನ್ನು ಪಡ್ಕೊಂಡು ಇಮೇಲನ್ನು ಮಾಡ್ಬೋದಾಗುತ್ತೆ. ಹಾಗೆ ಅವರ ಫೋನ್ ನಂಬರ್ ಕೂಡ ಇರುತ್ತೆ. ಅಕಸ್ಮಾತ್ ಏನಾದರೂ ಇಮೇಲ್ನಲ್ಲಿ ರೆಸ್ಪಾನ್ಸ್ ಬರಲಿಲ್ಲ ಅಂದರೆ ಫೋನ್ನ ಮೂಲಕ ಕೂಡ ನೀವು ಎನ್ಕ್ವೈರಿಯನ್ನು ಮಾಡ್ಬೋದಾಗುತ್ತೆ. ಬಟ್ ಇಮೇಲನ್ನು ಮಾಡೋದಕ್ಕೂ ಮುಂಚೆ ಒಮ್ಮೆ ನಿಮ್ಮ ಮೇಲನ್ನು ಚೆಕ್ ಮಾಡ್ಕೊಳ್ಳಿ. ನಿಮಗೆ ರಿಜಿಸ್ಟರ್ ಕಡೆಯಿಂದ ಆಲ್ರೆಡಿ ಮೆಸೇಜಸ್ ಬಂದಿರುತ್ತೆ ಅಥವಾ ಇಮೇಲ್ಸ್ ಬಂದಿರುತ್ತೆ. ಅಲ್ಲಿ ಅವರು ಅನ್ಬ್ಲಾಕಿಂಗ್ನ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಅಥವಾ ನಿಮಗೆ ಮೆಸೇಜಸ್ ಕೂಡ ಬರುತ್ತೆ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಅಲಾಟ್ಮೆಂಟ್ ಸಿಕ್ಕಿಲ್ಲ, ಅನ್ಬ್ಲಾಕಿಂಗನ್ನು ನಾವು ಪ್ರೋಸೆಸ್ ಮಾಡಿದ್ದೀವಿ ಅಂತ. ಈ ಒಂದು ಕೇಸ್ನಲ್ಲಿ ಆಲ್ರೆಡಿ ನಿಮಗೆ ರಿಜಿಸ್ಟರ್ನ ಕಡೆಯಿಂದ ಅನ್ಬ್ಲಾಕಿಂಗ್ ಪ್ರೋಸೆಸ್ ಸ್ಟಾರ್ಟ್ ಆಗಿರುತ್ತೆ. ಬಟ್ ನಿಮ್ಮ ಬ್ಯಾಂಕ್ ಇನ್ನೂ ಕೂಡ ಆ ಒಂದು ಅಮೌಂಟನ್ನು ಅನ್ಬ್ಲಾಕ್ ಮಾಡಿರೋದಿಲ್ಲ. ಹಾಗೆಯೇ ನೀವು ಸ್ವಲ್ಪ ಸಮಯ ವೆಯ್ಟ್ ಮಾಡಿದ್ರೆ ಆಟೋಮ್ಯಾಟಿಕ್ಕಾಗಿ ನಿಮ್ಮ ಫಂಡ್ ಅನ್ಬ್ಲಾಕ್ ಆಗುತ್ತೆ. ಯಾವುದೇ ಒಂದು IPOಗೆ ನೀವು ಅಪ್ಲಿಕೇಶನನ್ನು ಹಾಕಿದಾಗ ಮ್ಯಾಂಡೇಟ್ ಎಂಡ್ ಡೇಟನ್ನು ನೀವು ಅಬ್ಸರ್ವ್ ಮಾಡ್ಬೋದಾಗುತ್ತೆ. ಸೊ ಪರ್ಟಿಕ್ಯುಲರ್ IPOಗೆ ಮ್ಯಾಂಡೇಟ್ ಎಂಡ್ ಡೇಟ್ ಇರುತ್ತೆ. ಸೊ ಆಜಾದ್ ಇಂಜಿನಿಯರಿಂಗ್ನ ಕೇಸ್ನಲ್ಲಿ ಮ್ಯಾಂಡೇಟ್ ಎಂಡ್ ಡೇಟ್ 6 ಜನವರಿ ಆಗಿದೆ. ಸೊ ಇಲ್ಲಿ ರೀಫಂಡ್ ಇನಿಷಿಯೇಟ್ ಡೇಟ್ 27 ಡಿಸೆಂಬರ್ ಆಗಿದ್ರೂ ಕೂಡ ಮ್ಯಾಂಡೇಟ್ ಎಂಡ್ ಆಗೋದಕ್ಕೆ ಬಹಳಷ್ಟು ಸಮಯ ಇರುತ್ತೆ. ಯಾವುದೇ ಒಂದು ಮ್ಯಾಂಡೇಟ್ ಎಂಡ್ ಆದಾಗ ಆ ಒಂದು ಫಂಡ್ಸ್ ಏನಾದರೂ ನಿಮ್ಮ ಅಕೌಂಟ್ನಿಂದ ಡೆಬಿಟ್ ಆಗಲಿಲ್ಲ ಅಂದರೆ ಆಟೋಮ್ಯಾಟಿಕ್ಕಾಗಿ ಅದು ನಿಮ್ಮ ಅಕೌಂಟ್ಗೆ ರೀಫಂಡ್ ಆಗುತ್ತೆ. ಸೊ ಅದು ಜಸ್ಟ್ ಬ್ಲಾಕ್ ಆಗಿರುತ್ತೆ, ಅದು ಅನ್ಬ್ಲಾಕ್ ಆಗುತ್ತೆ, ನಿಮ್ಮ ಅಕೌಂಟ್ನಲ್ಲಿ ಅದು ರಿಫ್ಲೆಕ್ಟ್ ಆಗುತ್ತೆ. ಸೊ ಆ ಒಂದು ಮ್ಯಾಂಡೇಟ್ ಎಂಡ್ ಡೇಟ್ ಆದರೂ ಕೂಡ ನಿಮ್ಮ ಅಕೌಂಟ್ನಲ್ಲಿ ರಿಫ್ಲೆಕ್ಟ್ ಆಗ್ತಿಲ್ಲ ಅಂದರೆ ಆಗ ನೀವು ಬ್ಯಾಂಕ್ಗೆ ರೀಚ್ ಔಟ್ ಆಗಬೇಕಾಗತ್ತೆ. ಹಾಗೆ ಕೆಲವೊಂದಿಷ್ಟು ಸಿಚುವೇಶನ್ಸ್ಗಳಲ್ಲಿ ನಿಮಗೆ ಬ್ಯಾಂಕ್ನ ಕಡೆಯಿಂದ ಮೆಸೇಜಸ್ ಬರೋದಿಲ್ಲ. ಸೊ ಆಗ ನೀವು ಮೇ ಬಿ ನನಗೆ ರೀಫಂಡ್ ಆಗಿಲ್ಲ ಅಂತ ಅನ್ಕೊಳ್ತಿರ್ತೀರಾ. ಆದ್ದರಿಂದ ನಿಮ್ಮ ಅಕೌಂಟನ್ನು ಇನ್ನೊಂದು ಬಾರಿ ಚೆಕ್ ಮಾಡ್ಕೊಳ್ಳೋದು ಕೂಡ ಒಳ್ಳೆಯದು. ಸೊ ಭಾಳಷ್ಟು ಸಿನಾರಿಯೋಸ್ ಇದೆ. ಸೊ ಯಾವ ಒಂದು ಸಿನಾರಿಯೋ ನಿಮಗೆ ಅಪ್ಲಿಕೇಬಲ್ ಆಗುತ್ತೆ ಅದರ ಬೇಸಿಸ್ ಮೇಲೆ ನೀವು ಆ್ಯಕ್ಷನನ್ನು ತೊಗೋಬೋದಾಗುತ್ತೆ. ಬಟ್ ಅಮೌಂಟ್ ಏನಿದೆ ಅದು ನಿಮ್ಮ ಅಕೌಂಟ್ನಿಂದ ಡೆಬಿಟ್ ಅಂತೂ ಆಗಿರೋದಿಲ್ಲ, ನಿಮ್ಮ ಅಕೌಂಟ್ನಲ್ಲೇ ಇರುತ್ತೆ, ಜಸ್ಟ್ ಬ್ಲಾಕ್ ಆಗಿರುತ್ತೆ. ಅದು ಅನ್ಬ್ಲಾಕ್ ಆಗೋದಕ್ಕೆ ನೀವು ಏನು ಪ್ರೋಸೆಸನ್ನು ಮಾಡಬೇಕು ಅದನ್ನು ಬ್ಯಾಂಕ್ನೊಂದಿಗೆ ಡಿಸ್ಕಸ್ ಮಾಡಿ ಆ ಒಂದು ಸ್ಟೆಪ್ಪನ್ನು ತೊಗೋಬೋದಾಗುತ್ತೆ. ಸೊ ಹೋಪ್ಫುಲಿ ಇದು ನಿಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಇನ್ನೂ ಏನಾದರೂ ಕ್ವೆಶನ್ಸ್ ಇದ್ದರೆ ಅದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದಾಗುತ್ತೆ. ಅದ್ರ ಬಗ್ಗೆ ಕೂಡ ನಾನು ಕ್ಲಾರಿಫಿಕೇಷನ್ ನಿಮಗೆ ಕೊಡ್ತೀನಿ.